Hello student, I am Raman Gowda, lecturer in commerce, Don Bosco PU College, Chitradurga. As we know, we are discussing a financial statement of a company, second PUC accountancy. Previous sessions we have discussed meaning, definition of financial statement and objectives of financial statement, along with the format of balance sheet also we have discussed. With that, we solve the problems on a statement of profit and loss account we have prepared. Okay, in this session we will discuss the one more problem on the statement of profit and loss. Right, here the problems they have given. From the following balance, prepare statement of profit and loss for the year ending 31st March 2018 as per schedule 3 of Companies Act 2013. ಓಕೆ, ನಾನು ನಿಮ್ಗೆ ಹೇಳಿದಾಗೆ ಇದು 6 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ಸ್ದಲ್ಲಿ ಕೊಡ್ತಾರೆ. ಓಕೆ, ಆ್ಯಸ್ ಪರ್ ದ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಅಂತಲೇ ಕೇಳ್ತಾರೆ. ಓಕೆ, ಹಾಗಾಗಿ ಇಲ್ಲಿ ಕೂಡ ಪ್ರಾಬ್ಲಮ್ಮು ಹಾಗೇ ಇದೆ. ರೈಟ್, ಪರ್ಟಿಕ್ಯುಲರ್ಸ್ ಇದೆ, ರುಪೀಸ್ ಕೊಟ್ಟಿದ್ದಾರೆ, ಸೇಲ್ಸ್ ಇದೆ, ಇಟ್ ಈಸ್ 10 lakh, ಕ್ಯಾಶ್ ಪರ್ಚೇಸ್ ಇಟ್ ಈಸ್ 2 lakh, credit purchase 4 lakh, purchase return 20,000, power and fuel 30,000, consumption of stores 50,000, interest on bank loan 30,000 and tax is 30%. This is the problem they have given. Okay, we have to prepare the profit and loss for the year ending 31st/3/2018 under the schedule 3 Companies Act 2013. Okay, we will prepare very simple. Okay, 6 marks ke examinations dalli ಕೇಳ್ತಾರೆ. Okay, statement of profit and loss for the year ending 31st/3/2018. Okay, so this is the format of a profit and loss. Particulars, note number and amount. I will tell you note number. Okay, revenue from operation. Okay, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. all the incomes ಬರಬೇಕು ಫಸ್ಟು. all the incomes ಏನಿದೆ ಇಲ್ಲಿ ಸೇಲ್ಸ್ ಇದೆ, ಸೇಲ್ಸ್ ಆದರೆ ನಮಗೆ ಇನ್ಕಮ್ ಆಗುತ್ತೆ. ಸೊ ರೆವೆನ್ಯೂ ಫ್ರಮ್ ದ ಇನ್ಕಮ್ ಈಸ್ 10 lakh rupees. ನಾನು ನಿಮ್ಗೆ ಹೇಳ್ತೀನಿ ಅದು ನೋಟ್ ನಂಬರ್ 1 ಹೇಗೆ ಬಂತು ಅನ್ನೋದನ್ನು ಇಲ್ಲಿದೆ ನೋಡಿ. ನೋಟ್ ನಂಬರ್ 1, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಚಾರ್ಜ್. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೋಟ್ ನಂಬರ್ 1 ಇದೆ ಇಲ್ಲಿ, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ನೆಕ್ಸ್ಟ್ ಈಸ್ ಏನಿದೆ ಇಲ್ಲಿ ರೆವೆನ್ಯೂ ಫ್ರಮ್ ಆಪ್ರೇಷನ್. ಓಕೆ, ಇಟ್ ಈಸ್ 10 lakh rupees. ಅದರ್ ಇನ್ಕಮ್ ಕೊಟ್ಟಿಲ್ಲ, ಫಾರ್ಮ್ಯಾಟ್ ಇದೆ, ಸೊ ಇಟ್ ಈಸ್ 0 ಆ್ಯಂಡ್ ಟೋಟಲ್ ರೆವೆನ್ಯೂ ಈಸ್ ಇಟ್ ಈಸ್ 10 lakh rupees. ನೆಕ್ಸ್ಟ್ ಒನ್ ಈಸ್ ಆಫ್ಟರ್ ಇನ್ಕಮ್. ನೆಕ್ಸ್ಟ್ ಈಸ್ ದ ಎಕ್ಸ್ಪೆನ್ಸಸ್, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಅಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ ಸಿಂಪಲ್ ಆಗಿ. ಓಕೆ, ಇಲ್ಲಿ ಕೂಡ ಏನಿದೆ ಟೋಟಲ್ ರೆವೆನ್ಯೂ ನಮಗೆ 10 lakh rupees. ಎಕ್ಸ್ಪೆನ್ಸಸ್ ಇದೆ ಇಲ್ಲಿ, ಎಕ್ಸ್ಪೆನ್ಸಸ್ಸು ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್ ಎಷ್ಟಿದೆ, ಇದು 5,80,000 ಬರುತ್ತೆ. ಆ 5,80,000 ಹೇಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ನಿಮ್ಗೆ. ಇಲ್ಲಿ 5,80,000 ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ಕ್ಯಾಶ್ ಪರ್ಚೇಸ್ ಕೊಟ್ಟಿದ್ದಾರೆ 2 lakh ಇಲ್ಲೇ ಇದೆ, ಕ್ಯಾಶ್ ಪರ್ಚೇಸ್ ಇದೆ 2 lakh, ಕ್ರೆಡಿಟ್ ಪರ್ಚೇಸ್ ಇದೆ, ಪರ್ಚೇಸ್ ರಿಟರ್ನ್ ಇದೆ. ಓಕೆ, ಕ್ಯಾಶ್ ಪರ್ಚೇಸ್ ಇದೆ 2 lakh, ಕ್ರೆಡಿಟ್ ಪರ್ಚೇಸ್ ಇದೆ 4 lakh, ಟೋಟಲ್ ಎಷ್ಟು, ಟೋಟಲ್ ಪರ್ಚೇಸ್ 6 lakh ಆಗುತ್ತೆ. ಪರ್ಚೇಸ್ ರಿಟರ್ನ್ ಆಗಿದೆ ಎಷ್ಟು, 20,000 rupees. ಇದೆಲ್ಲ ಅವರೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಕ್ಯಾಶ್ ಪರ್ಚೇಸ್ ಇದೆ, ಓಕೆ, ಕ್ರೆಡಿಟ್ ಪರ್ಚೇಸ್ ಇದೆ, ಪರ್ಚೇಸ್ ರಿಟರ್ನ್ 20,000 ಏನು ಮಾಡಬೇಕು, ನಾನಲ್ಲಿ ಲೆಸ್ಸನ್ನು ಮಾಡ್ಕೋಬೇಕು. ಸರಿನಾ? ಸೊ ಇಲ್ಲಿ ಕ್ಯಾಶ್ ಪರ್ಚೇಸ್ 2 lakh, ಕ್ರೆಡಿಟ್ ಪರ್ಚೇಸ್ 4 lakh, ಟೋಟಲ್ 6 lakh less purchase return 20,000. So the net purchase or the purchase of stock in trade ಎಷ್ಟಾಗುತ್ತೆ, it is 5,80,000 rupees. ಓಕೆ, ಆ 5,80,000 rupees ಅನ್ನೇ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಅದಕ್ಕೆ ನಾನು ಇಲ್ಲಿ
ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ನೋಟ್ ನಂಬರ್ 1 ಅಂತ ಹಾಕ್ಕೊಂಡಿದ್ದೀನಿ. ಎಷ್ಟು ಬಂತು? 5,80,000. ಆ 5,80,000 ಹೇಗೆ ಬಂದು ಅನ್ನೋದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಸರಿನಾ? ಹಲೋ ಸ್ಟೂಡೆಂಟ್, ಐ ಆಮ್ ರಾಮನ್ ಗೌಡ, lecturer in commerce, Don Bosco PU College, Chitradurga. As we know, we are discussing a financial statement of a company, second PUC accountancy. Previous sessions we have discussed meaning, definition of financial statement and objectives of financial statement, along with the format of balance sheet also we have discussed. With that, we solve the problems on a statement of profit and loss account we have prepared. Okay, in this session we will discuss the one more problem on the statement of profit and loss. Right, here the problems they have given: from the following balance prepare statement of profit and loss for the year ending 31st March 2018 as per schedule 3 of Companies Act 2013. ಓಕೆ, ನಾನು ನಿಮ್ಗೆ ಹೇಳಿದಾಗೆ ಇದು 6 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ಸ್ದಲ್ಲಿ ಕೊಡ್ತಾರೆ. ಓಕೆ, ಆ್ಯಸ್ ಪರ್ ದ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಅಂತಲೇ ಕೇಳ್ತಾರೆ. ಓಕೆ, ಹಾಗಾಗಿ ಇಲ್ಲಿ ಕೂಡ ಪ್ರಾಬ್ಲಮ್ಮು ಹಾಗೇ ಇದೆ. ರೈಟ್, ಪರ್ಟಿಕ್ಯುಲರ್ಸ್ ಇದೆ, ರುಪೀಸ್ ಕೊಟ್ಟಿದ್ದಾರೆ, ಸೇಲ್ಸ್ ಇದೆ, ಇಟ್ ಈಸ್ 10 lakh, ಕ್ಯಾಶ್ ಪರ್ಚೇಸ್ ಇಟ್ ಈಸ್ 2 lakh, ಕ್ರೆಡಿಟ್ ಪರ್ಚೇಸ್ 4 lakh, purchase return 20,000, power and fuel 30,000, consumption of stores 50,000, interest on bank loan 30,000, and tax is 30%. This is the problem they have given. Okay, we have to prepare the profit and loss for the year ending 31st/3/2018 under the schedule 3 Companies Act 2013. Okay, we will prepare very simple. Okay, 6 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ಸ್ದಲ್ಲಿ ಕೇಳ್ತಾರೆ. ಓಕೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31st/3/2018. ಓಕೆ, so this is the format of a profit and loss: particulars, note number and amount. I will tell you note number. Okay, revenue from ಆಪರೇಷನ್, ರೆವೆನ್ಯೂ ಫ್ರಮ್ ಆಪರೇಷನ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆಲ್ ದ ಇನ್ಕಮ್ಸ್ ಬರಬೇಕು ಫಸ್ಟು. ಆಲ್ ದ ಇನ್ಕಮ್ಸ್ ಏನಿದೆ ಇಲ್ಲಿ, ಸೇಲ್ಸ್ ಇದೆ, ಸೇಲ್ಸ್ ಆದರೆ ನಮಗೆ ಇನ್ಕಮ್ ಆಗುತ್ತೆ. ಸೊ ರೆವೆನ್ಯೂ ಫ್ರಮ್ ದ ಇನ್ಕಮ್ ಈಸ್ 10 lakh rupees. ನಾನು ನಿಮ್ಗೆ ಹೇಳ್ತೀನಿ ಅದು ನೋಟ್ ನಂಬರ್ 1 ಹೇಗೆ ಬಂತು ಅನ್ನೋದನ್ನು. ಇಲ್ಲಿದೆ ನೋಡಿ, ನೋಟ್ ನಂಬರ್ 1 ಪರ್ಚೇಸ್ ಆಫ್ ಸ್ಟಾಕ್ ಇನ್ ಚಾರ್ಜ್. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೋಟ್ ನಂಬರ್ 1 ಇದೆ ಇಲ್ಲಿ, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ನೆಕ್ಸ್ಟ್ ಈಸ್ ಏನಿದೆ ಇಲ್ಲಿ, ರೆವೆನ್ಯೂ ಫ್ರಮ್ ಆಪ್ರೇಷನ್. ಓಕೆ, ಇಟ್ ಈಸ್ 10 lakh rupees. ಅದರ್ ಇನ್ಕಮ್ ಕೊಟ್ಟಿಲ್ಲ, ಫಾರ್ಮ್ಯಾಟ್ ಇದೆ, ಸೊ ಇಟ್ ಈಸ್ 0 ಆ್ಯಂಡ್ ಟೋಟಲ್ ರೆವೆನ್ಯೂ ಈಸ್ ಇಟ್ ಈಸ್ 10 lakh rupees. ನೆಕ್ಸ್ಟ್ ಒನ್ ಈಸ್ ಆಫ್ಟರ್ ಇನ್ಕಮ್. ನೆಕ್ಸ್ಟ್ ಈಸ್ ದ ಎಕ್ಸ್ಪೆನ್ಸಸ್, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಅಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ, ಸಿಂಪಲ್ ಆಗಿ. ಓಕೆ, ಇಲ್ಲಿ ಕೂಡ ಏನಿದೆ, ಟೋಟಲ್ ರೆವೆನ್ಯೂ ನಮಗೆ 10 lakh rupees. ಎಕ್ಸ್ಪೆನ್ಸಸ್ ಇದೆ ಇಲ್ಲಿ, ಎಕ್ಸ್ಪೆನ್ಸಸ್ಸು ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್ ಎಷ್ಟಿದೆ, ಇದು 5,80,000 ಬರುತ್ತೆ. ಆ 5,80,000 ಹೇಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ನಿಮಗಿಲ್ಲಿ. 5,80,000 ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ಕ್ಯಾಶ್ ಪರ್ಚೇಸ್ ಕೊಟ್ಟಿದ್ದಾರೆ 2 lakh, ಇಲ್ಲೇ ಇದೆ, ಕ್ಯಾಶ್ ಪರ್ಚೇಸ್ ಇದೆ 2 lakh, ಕ್ರೆಡಿಟ್ ಪರ್ಚೇಸ್ ಇದೆ, ಪರ್ಚೇಸ್ ರಿಟರ್ನ್ ಇದೆ. ಓಕೆ, ಕ್ಯಾಶ್ ಪರ್ಚೇಸ್ ಇದೆ 2 lakh, ಕ್ರೆಡಿಟ್ ಪರ್ಚೇಸ್ ಇದೆ 4 lakh, ಟೋಟಲ್ ಎಷ್ಟಾಯ್ತು, ಟೋಟಲ್ ಪರ್ಚೇಸ್ 6 lakh ಆಗುತ್ತೆ. ಪರ್ಚೇಸ್ ರಿಟರ್ನ್ ಆಗಿದೆ ಎಷ್ಟು, 20,000 rupees. ಇದೆಲ್ಲ ಅವರೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಕ್ಯಾಶ್ ಪರ್ಚೇಸ್ ಇದೆ, ಓಕೆ, ಕ್ರೆಡಿಟ್ ಪರ್ಚೇಸ್ ಇದೆ, ಪರ್ಚೇಸ್ ರಿಟರ್ನ್ 20,000 ಏನು ಮಾಡಬೇಕು, ನಾನಲ್ಲಿ ಲೆಸ್ಸನ್ನು ಮಾಡ್ಕೋಬೇಕು. ಸರಿನಾ? ಸೊ ಇಲ್ಲಿ ಕ್ಯಾಶ್ ಪರ್ಚೇಸ್ 2 lakh, ಕ್ರೆಡಿಟ್ ಪರ್ಚೇಸ್ 4 lakh, ಟೋಟಲ್
6 lakh less purchase return 20,000. So the net purchase or the purchase of stock in trade ಎಷ್ಟಾಗುತ್ತೆ, it is 5,80,000 rupees. ಓಕೆ, ಆ 5,80,000 rupees ಅನ್ನೇ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ತಗೊಂಡಿದ್ದೀನಿ. ಓಕೆ, ಅದಕ್ಕೆ ನಾನು ಇಲ್ಲಿ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ನೋಟ್ ನಂಬರ್ 1 ಅಂತ ಹಾಕ್ಕೊಂಡಿದ್ದೀನಿ. ಎಷ್ಟು ಬಂತು? 5,80,000. ಆ 5,80,000 ಹೇಗೆ ಬಂದು ಅನ್ನೋದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಸರಿನಾ? ಸೊ 5,80,000 ಆದಮೇಲೆ ನೆಕ್ಸ್ಟು ಫಿನಾನ್ಸ್ ಕಾಸ್ಟ್. ಫಿನಾನ್ಸ್ ಕಾಸ್ಟನ್ನು ನಾನು ನೋಟ್ ನಂಬರ್ ಎಷ್ಟು ಬಂದಿದೆ ಫಿನಾನ್ಸ್ ಕಾಸ್ಟ್ ಇಲ್ಲಿ? ಓಕೆ, 30,000 ಇದೆ. 30,000 ಹೇಗೆ ಬಂತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಿನಾನ್ಸ್ ಕಾಸ್ಟನ್ನು ನಾನು ನೋಟನ್ನು ಬರ್ಕೊಳ್ಳೇಬೇಕು. ನೋಟ್ ನಂಬರ್ ಫಿನಾನ್ಸ್ ಕಾಸ್ಟ್ ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ 30,000 ಇದೆ, ಟೋಟಲ್ 30,000. ಓಕೆ, ಏನಂತ ತಗೋಬೇಕು? ಫೈನಾನ್ಸ್ ಕಾಸ್ಟ್ ಅಂದರೆ ನಾನು ಇಂಟ್ರೆಸ್ಟ್ ಪೇ ಮಾಡೋದಾಗಿರ್ಬೋದು ಅಥವಾ ಬಾರೋಯಿಂಗ್ ಮಾಡೋದಾಗಿರ್ಬೋದು, ಅದೇನಾಗುತ್ತೆ ನನಗೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಎಷ್ಟು? 30,000 rupees. ಓಕೆ, ಫೈನಾನ್ಸ್ ಕಾಸ್ಟ್ ಅಂತ ತೊಗೋತೀನಿ, ಅದನ್ನು 30,000 rupees ಇದೆ. ಅದರ್ ಕಾಸ್ಟ್ ಕೊಟ್ಟಿಲ್ಲ ಆಗಿ ಓನ್ಲಿ 30,000. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಇದೆ. ಓಕೆ, 80,000 ಇದೆ. ಅದರ್ ಎಕ್ಸ್ಪೆನ್ಸಸ್ ಯಾವುದು ಇಲ್ಲಿ? ಓಕೆ, ಪವರ್ ಆ್ಯಂಡ್ ಫ್ಯೂಯಲ್ ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ 50,000 ಪ್ಲಸ್ 30,000. ಅದನ್ನು ನಾನು ನೋಟ್ ನಂಬರ್ 3 ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಟ್ ನಂಬರ್ 3 ಅಂತ ಹಾಕ್ಕೊಂಡು ಈ ರೀತಿ ಬರಿಬೇಕು. ಓಕೆ, ನೋಟ್ ನಂಬರ್ 3 ಅದರ್ ಎಕ್ಸ್ಪೆನ್ಸಸ್ ಯಾವುದು? ಪವರ್ ಆ್ಯಂಡ್ ಫ್ಯೂಯಲ್ 30,000, ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ 50,000 rupees, ಟೋಟಲ್ ಈಸ್ 80,000 rupees. ಪವರ್ ಆ್ಯಂಡ್ ಫ್ಯೂಯಲ್ ತೊಗೊಂಡು ಓಕೆ, ಅದ್ರ ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ ಏನು ಕೊಟ್ಟಿದ್ದಾರೆ ಅದು ಅದರ್ ಎಕ್ಸ್ಪೆನ್ಸಸ್ಗೆ ತೊಗೋತೀನಿ. ಸೊ ಅದರ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ನನಗೆ? ಇಟ್ ಈಸ್ 80,000 rupees. ಓಕೆ, ಟೋಟಲಿ ಎಕ್ಸ್ಪೆನ್ಸಸ್ ಎಷ್ಟಾಯಿತು ನನಗೆ? 5,80,000 ಪ್ಲಸ್ 30,000 ಪ್ಲಸ್ 80,000. ಓಕೆ, ಎಷ್ಟು? 5,80,000 ಪ್ಲಸ್ 30,000 ಪ್ಲಸ್ 80,000. ಓಕೆ, ಟೋಟಲ್ ಎಷ್ಟಾಗುತ್ತೆ ನಮಗೆ? ಇಟ್ ಈಸ್ 6,90,000 rupees. Okay, the total expenses is 6,90,000 rupees. Okay, 6,90,000 rupees. Okay, 6,90,000 minus okay revenue minus expenses ಮಾಡಿದ್ರೆ ನನಗೆ ಏನು ಸಿಗುತ್ತೆ ಇಲ್ಲಿ? ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿದ್ರೆ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ಓಕೆ, ರೆವಿನ್ಯೂ ಎಷ್ಟಿದೆ ನಮಗಿಲ್ಲಿ? 10 lakh ಇದೆ. ಓಕೆ, ಎಕ್ಸ್ಪೆನ್ಸಸ್ ಎಷ್ಟಿದೆ? 6,90,000 rupees ಇದೆ. ಸೊ 10 lakh ಮೈನಸ್ 6,90,000 rupees. ಓಕೆ, ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3,10,000 rupees. ಓಕೆ, 3,10,000. Okay, 3,10,000 rupees. So that 3,10,000 rupees is called as the profit before tax. It is profit before tax. Okay, next ಅದಾದಮೇಲೆ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಇದೆ ನಮಗಿಲ್ಲಿ? 30% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅದನ್ನು ಲೆಸ್ ಮಾಡಿಕೊಂಡ್ರೆ ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 3,10,000, ಅದಕ್ಕೆ 30%. ಓಕೆ, ಇಲ್ಲಿದೆ ನೋಡಿ 3,10,000. ಓಕೆ, 30% ತೆಗೆದ್ರೆ ಇಟ್ ಈಸ್ 93,000. ಹೇಗೆ ಬರುತ್ತೆ? ಇಟ್ ಈಸ್ 3,10,000 ಇಂಟು 30 ಡಿವೈಡೆಡ್ ಬೈ 100. ಓಕೆ, ಎಷ್ಟು ಸಿಗುತ್ತೆ ನಮಗೆ? ಇಟ್ ಈಸ್ 93,000 rupees. ಓಕೆ, 93,000ದಲ್ಲಿ ಓಕೆ 93,000 ಏನಾಗುತ್ತೆ ನಮಗೆ? ದಟ್ 93,000 ಈಸ್ ಕಾಲ್ಡ್ ಆಸ್ ದ ಎ ಟ್ಯಾಕ್ಸ್. Okay, this 93,000 is called as the tax. So profit after tax, it means 3,10,000 minus 93,000. Okay, how much I will get? Okay, I will get it is 2,17,000.
okay, 2,17,000. 3,10,000 minus 93,000, okay, it is 2,17,000. That 2,17,000 is called as the profit for the year 2018. For the year ending 31st 3 2018 is it is 2,70,000 rupees. Okay, like this we will solve the problems. ಓಕೆ, ಇಲ್ಲಿ ನೋಟನ್ನು ನಾವು ಕಂಪ್ಲೀಟಾಗಿ ಬರೀಲೇಬೇಕಾಗುತ್ತೆ. ಎಕ್ಸಾಮಿನೇಷನ್ಸ್ದಲ್ಲಿ ಕೂಡ ನೋಟನ್ನು ನಾವು ತೋರಿಸ್ಲೇಬೇಕು. ಇದು ಫಾರ್ಮ್ಯಾಟ್ ಸಿಂಪಲ್ ಇದೆ. ಸಿಂಪಲ್ ಫಾರ್ಮ್ಯಾಟನ್ನು ಹೇಳ್ತೀನಿ ನೋಡಿ. ಏನು ಬರಿತೀವಿ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಇಲ್ಲಿ ರೆವಿನ್ಯೂ ಇದೆ, ನಾನಿಲ್ಲಿ ಬರ್ದು ತೋರಿಸ್ತೀನಿ ನಿಮಗೆ. ಓಕೆ, ಟೋಟಲ್ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸ್ ಮೈನಸ್ ಟೋಟಲ್ expenses. Total revenue minus total expenses ಮಾಡಿದ್ರೆ ನಮಗೆ ಏನು ಸಿಗುತ್ತೆ? we will get it is profit before tax. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಓಕೆ, ನೆಕ್ಸ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೈನಸ್ ಟ್ಯಾಕ್ಸನ್ನು ಲೆಸ್ ಮಾಡಿದರೆ ಓಕೆ ನನಗೇನು ಸಿಗುತ್ತೆ? ಇಟ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್? ದಿಸ್ ಈಸ್ ಫಾರ್ಮುಲಾ. ಓಕೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಏನಿದೆ ನೋಡಿ, ಇಲ್ಲಿ ಏನಿದೆ? ಟೋಟಲ್ ರೆವಿನ್ಯೂ ಇದೆ. ಸೊ ರೆವಿನ್ಯೂದಲ್ಲಿ ಎರಡು ಬರುತ್ತೆ, ಒಂದು ರೆವಿನ್ಯೂ ಫ್ರಮ್ ದ ಆಪರೇಷನ್ ಆ್ಯಂಡ್ ಅದರ್ ಇನ್ಕಮ್. ಟೋಟಲ್ ರೆವಿನ್ಯೂ ಬಂತು ನಮಗಿಲ್ಲಿ. ಆ ಟೋಟಲ್ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ದಲ್ಲಿ ಯಾವ್ಯಾವ್ದು ಬರುತ್ತೆ? ಪರ್ಚೇಸ್ ಇನ್ ಸ್ಟಾಕ್ ಇನ್ ಟ್ರೇಡ್, ಫಿನಾನ್ಸ್ ಕಾಸ್ಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಇದೆ. ಓಕೆ, ಇವು ಮೂರು ಆ್ಯಡ್ ಮಾಡಿದರೆ ನನಗೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ? 6,90,000 ಬರುತ್ತೆ. ಸೊ 6,90,000 ತೆಗೆದ್ರೆ ನನಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ, ಸರಿನಾ? ಓಕೆ, ಆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ನಾನು ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ಎಷ್ಟು ಟ್ಯಾಕ್ಸು ಅವರೇ ಕೊಟ್ಟಿದ್ದಾರೆ? 30%. 30% ಎಷ್ಟಕ್ಕೆ? 6,90,000. 6,90,000ಗೆ 30%ಅನ್ನು ಲೆಸ್ ಮಾಡಿದ್ರೆ ನನಗೆ 3,10,000 ಬರುತ್ತೆ. ಸೊ 3,10,000ಗೆ ಇದು 6,90,000, 10 lakh minus 6,90,000 we will get it is 3,10,000. ಈ 3,10,000ಗೆ 30% ಟ್ಯಾಕ್ಸನ್ನು ತೆಗೆದ್ರೆ ಅದು 93,000 ಬರುತ್ತೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ ನಮಗೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಟ್ ಈಸ್ 3,10,000. ಓಕೆ, ಅದರಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದರೆ ಟ್ಯಾಕ್ಸ್ ಎಷ್ಟು? 93,000. ಎಷ್ಟು ಬರುತ್ತೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್? ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ನಾವು ಏನಂತ ಕರಿತೀವಿ? ಪ್ರಾಫಿಟ್ ಆಫ್ ದ ಇಯರ್. ಎಷ್ಟು? 2,17,000. ಓಕೆ, ಈ ರೀತಿ ನಾವು ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆ ನೀವು ಮೈಂಡಲ್ಲಿ ಇಟ್ಕೋಬೇಕು, ನಾವು ಈ ನೋಟ್ಸ್ ಕೂಡ ಬರಿಬೇಕು. ಓಕೆ, ನೋಟ್ 1 ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್, ಓಕೆ, ಫಿನಾನ್ಸ್ ಕಾಸ್ಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ಡಿಗ್ರಿಗಳಲ್ಲಿ ನಾವು ಡೈರೆಕ್ಟ್ ಬಾಗಿ ಬರಿತೀವಿ, ಬಟ್ ಇಲ್ಲಿ ನಾವು PUC ಇರೋದ್ರಿಂದ 6 ಮಾರ್ಕ್ಸ್ಗೆ ಅದು ಕೂಡ ನಮಗೆ ಕೌಂಟ್ ಆಗುತ್ತೆ. ನೋಟ್ನ ಮೆನ್ಷನ್ ಮಾಡಬೇಕು. ಸ್ಮಾಲ್ ಪ್ರಾಬ್ಲಮ್ಸ್ ಇವೆಲ್ಲ, ಬಟ್ ಏನು ಅಂತ ಹೇಳಿದ್ರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ವಿತ್ ದಿಸ್ ಟುಡೇ ವಿ ವಿಲ್ ಸ್ಟಾಪ್ ಇಟ್. And in the next section we will discuss the few more problems on this preparation of statement of profit and loss as per the schedule 3 of Companies Act 2013. okay, 2013 schedule ಪ್ರಕಾರ ನಾವು ಏನು ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ವಿತ್ ದಿಸ್ ಟುಡೇ we will stop it. okay, in the next section we will discuss the few more problems on the ಪ್ರಾಫಿಟ್ ಆ್ಯಂಡ್ ಲಾಸ್. ರೈಟ್, ಪ್ಲೀಸ್ ಪ್ರಾಕ್ಟೀಸ್ ಎಟ್ ಹೋಮ್. ನೀವು ಮನೇಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಅದ್ರ ಜೊತೆ ನೀವು ಇಲ್ಲಿ ಫಾರ್ಮುಲಾ ಬರೆದಿದ್ದೀನಲ್ವ, ಇದನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾವುದು ಇಲ್ಲಿದೆಯಲ್ಲ ಇದು. ಓಕೆ, ಟೋಟಲ್ ರೆವಿನ್ಯೂ ತೊಗೋಬೇಕು,
ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಮಾಡಬೇಕು. ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ದಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದರೆ ನಮಗೊಂದು ಅಮೌಂಟ್ ಸಿಗುತ್ತೆ, ಅದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇಟ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಗಾಟ್ ಇಟ್ ವಾಟ್ ಐ ಆಮ್ ಸೇಯಿಂಗ್? ಸೊ ಲೈಕ್ ದಿಸ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಈ ರೀತಿಯಾಗಿ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. 6 ಮಾರ್ಕ್ಸ್ಗೆ ಇದನ್ನು ನಮಗೆ ಎಕ್ಸಾಮಿನೇಷನ್ಸ್ದಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ಓಕೆ, ಪ್ಲೀಸ್ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಿನೇಷನ್ಸ್ಗೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. Okay, with this today we will wind up this session, and in the next session we will discuss the few more problems on the profit and loss. Okay, please practice at home. Okay, thank you.